ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಇವತ್ತು DCM ಅವರ ಮನೆಯಲ್ಲಿ CM ಸಿದ್ದರಾಮಯ್ಯನವರು ನಾಟಿ ಕೋಳಿ ಊಟವನ್ನ ಸವಿದಿದ್ದಾಯಿತು. ಅದಾದ ನಂತರ ಏನ್ ಬೆಳವಣಿಗೆ ಆಯಿತು ಎಲ್ರಿಗೂ ಕೂಡ ಕುತೂಹಲದಿಂದ ಪ್ರಶ್ನೆ ಕೇಳಿದ್ರು. ಇವತ್ತು ಮಾಧ್ಯಮದವರು ಕೇಳಿದಂತ ಪ್ರಶ್ನೆಗೆ ಯಾವಾಗ ಸರ್ DK ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅಂತ ಕೇಳಿದಂತ ಒಂದು ಪ್ರಶ್ನೆಗೆ ಕಾರವಾಗಿ CM ಸಿದ್ದರಾಮಯ್ಯನವರು ಖಾರ ಬೇರೆ ತಿನ್ಕೊಂಡ್ ಬಂದಿದ್ರು, ನಾಟಿ ಕೋಳಿ ಬೇರೆ. ಸೊ ಅದಕ್ಕೆ ಕಾರವಾಗಿ ಉತ್ತರವನ್ನ ನೀಡಿರುವಂತದ್ದು ಹೈಕಮಾಂಡ್ ಕೇಳಬೇಕು ಅಂತ ಹೇಳಿ ಉತ್ತರ ಕೊಟ್ಟಿದ್ದು. ಅದರಲ್ಲೇನು ಅತಿಶಯೋಕ್ತಿ ಏನಲ್ಲ. ಈಗಾಗಲೇ ಹೈಕಮಾಂಡ್ ಕಟ್ಟಪ್ಪಣೆಯ ಮೇರೆಗೆ ಸೃಜೇವಾಲಾ ಅವರಾಗಿರ್ಬೋದು, ವೇಣುಗೋಪಾಲ್ ಅವರಾಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು ಬಹಳ ಸ್ಟ್ರಿಕ್ಟ್ ಆಗಿ ಅವ್ರಿಗೆ ಹೇಳಿದಾರೆ ಅನ್ಸುತ್ತಲ್ವಾ ಸರ್ ರಾಜ್ಯ ನಾಯಕರುಗಳಿಗೆ? ಇಲ್ಲ, ನೀವು ಈ ರೀತಿಯ ಒಳ ಮನಸ್ಸು, ಒಳ ಜಗಳ ಇದನ್ನೆಲ್ಲವನ್ನು ಪಕ್ಕಕ್ಕಿಟ್ಟು ನೀವಿಬ್ರು ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ಕೊಂಡು ಆಮೇಲೆ ನಮಗೆ ದೆಹಲಿಗೆ ಬನ್ನಿ ಎನ್ನುವಂತ ಸಂದೇಶದ ಮೇರೆಗೆ ಈ ರೀತಿಯ ಒಂದು ಅಲ್ಲಿ ಇಡ್ಲಿ ವಡೆ ಸಾಂಬಾರ್ ಮೊದಲು ಫಸ್ಟ್ CM ಮನೆಯಲ್ಲಾಗಿದ್ದು, ಇವತ್ತು ನಾಟಿ ಕೋಳಿಯ ರುಚಿಯನ್ನ ಸೌದಿರುವಂತದ್ದು. ಸೊ ಏನ್ ಸೂಚಿಸುತ್ತೆ ಸರ್ ಇದೆಲ್ಲ? ಯಾಕಂದ್ರೆ ಇವತ್ತು ನಾಟಿ ಕೋಳಿ ತಿನ್ಕೊಂಡ್ಬಂದು CM ಸಿದ್ದರಾಮಯ್ಯನವರು ಮಾಧ್ಯಮದವ್ರ ಮೇಲೆ ಒಂದ್ ಸ್ವಲ್ಪ ಗರಂ ಆಗಿ ಉತ್ತರ ಕೊಟ್ರು. ಹೈಕಮಾಂಡ್ ಕೇಳ್ಬೇಕ್ರಿ, ನಾವೆಲ್ಲ ಹೇಳೋದು ಅಂತ ಹೇಳಿ. ಅಂದ್ರೆ DK ಶಿವಕುಮಾರ್ ಯಾವಾಗ ಸರ್ CM ಆಗ್ತಾರೆ ಅಂತ ಕೇಳಿದ ಪ್ರಶ್ನೆಗೆ ಸೊ ಏನ್ ಸರ್ ಏನ್ ಬೆಳವಣಿಗೆ ಇದು? ಇದು ಕಾಂಗ್ರೆಸ್ ನಲ್ಲಿ ಎಲ್ಲೋ ಒಂದು ಡ್ಯಾಮೇಜ್ ಕಂಟ್ರೋಲ್ ಸೂತ್ರ ಅಂತ ಹೇಳ್ಬೋದು. ನೀವೇ ಸಾಮಾನ್ಯ ಜನರಿಗೂ ಇದು ಅರ್ಥ ಆಗತ್ತೆ. ಏನಂದ್ರೆ ಕಾಂಗ್ರೆಸ್ ನಲ್ಲಿ ಏನಿರುತ್ತೆ ಒಂದು ಡೆವಲಪ್ಮೆಂಟ್ಸ್ ಅದೇನಾಗ್ತಾ ಇತ್ತು ಅಂತಂದ್ರೆ, ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋಗ್ತಾರೆ ಅನ್ನೋ ಒಂದು ಎಲ್ಲರಿಗೂ ಒಂದು ಭರವಸೆ ಬರ್ತಾ ಇತ್ತು. ಆದ್ರೆ ಈಗ ನಡೀತಾ ಇರೋಂತ ಒಂದು ಬೆಳವಣಿಗೆ ನೋಡಿದ್ರೆ, ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಅವರ ಸ್ಥಾನವ ಭದ್ರಪಡಿಸ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಲಕ್ಷಣಗಳು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಯಾಕಿದು ಹೇಳ್ತಾ ಇದೀವಿ ಅಂತಂದ್ರೆ, ನೋಡಿ, ಯಾವುದೇ ಒಂದು ಸಂಧಾನ ಪ್ರಕ್ರಿಯೆಗಳು ನಡಿಬೇಕಾದಾಗ ಇಬ್ಬರು ಮನಸ್ಸುಗಳು ಒಂದಾಗಬೇಕು. ಅದಕ್ಕೆ ಒಂದು ಮಧ್ಯಸ್ಥಿಕೆ ಬೇಕು. ಅದೇ ರೀತಿಯಲ್ಲಿ ಏನು ಸೆಂಟ್ರಲ್ ನಲ್ಲಿ ಏನಾಗಿದೆ ಅಂತಂದ್ರೆ, ಹೈಕಮಾಂಡ್ ನಲ್ಲಿ ಒಂಥರ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಉಂಟಾಗಿದೆ ಅವ್ರಿಗೆ. ಅಂದ್ರೆ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಇವಾಗ ಅತ್ತ ಇಲಿ ಇತ್ತ ಪುಲಿ ಅಂತ ಒಂದು ಗಾದೆ ಮಾತು ಬರದ ಒಂದರಲ್ಲಿ ನಿಮ್ಗೆ ಯಾವ್ದು ಸಿದ್ದರಾಮಯ್ಯನ್ ಉಳಿಸ್ಕೊಂಡ್ರು ಒಂದ್ ಕಡೆ, ಈ ಕಡೆ DK ಶಿವಕುಮಾರ್ ಅಸಮಾಧಾನ ಕೊಡ್ತಾರೆ. DK ಶಿವಕುಮಾರ್ ಮಾಡ್ಕೊಂಡ್ರೆ ಇಲ್ಲಿ ಸಿದ್ದರಾಮಯ್ಯ ಅಸಮಾಧಾನ ಮಾಡ್ಕೊಳ್ತಾರೆ. ಅವರಿಬ್ಬರು ಅಸಮಾಧಾನ ಅಂತ ಅಲ್ಲಿ ಕಾರ್ಯಕರ್ತರು ಏನಿರ್ತಾರೆ ಅವರು ಒಂದ್ ಸ್ವಲ್ಪ ಗೊಂದಲಕ್ಕೊಳಗಾಗ್ತಾರೆ. ಈ ಬಣಗಳ ಒಂದು ಅದು ಎಲ್ಲೂ ಒಂದ್ ಕಡೆ ಮುಂದೆ ನಡೆಯತಕ್ಕಂತಹ ಒಂದು ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯತ್ ಚುನಾವಣೆ ಇರ್ಬೋದು, BBMP ಗ್ರೇಟರ್ ಬೆಂಗಳೂರು ಚುನಾವಣೆ ಇರ್ಬೋದು, ಅದರ ಮೇಲೆ ವ್ಯಾಪಕವಾದ ಪರಿಣಾಮ ಬೀರ್ತಾ ಇತ್ತು. ಈ ಬಿಹಾರ ಚುನಾವಣೆ ನಡೀತು, ಅದರಲ್ಲಿ ಕಾಂಗ್ರೆಸ್ಗೆ ಒಂದ್ ಸ್ವಲ್ಪ ತುಂಬಾ ತೀವ್ರತರವಾದ ಹಿನ್ನಡೆ ಆಯ್ತು. ಅಲ್ಲಿ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಒಂದ್ ಸ್ವಲ್ಪ ಇರುಸುಮುರುಸು ಆಗಿದೆ. ಇವಾಗ ಮಧ್ಯಪ್ರವೇಶ ಮಾಡಿದ್ದು ಅಧಿನಾಯಕಿ ಸೋನಿಯಾ ಗಾಂಧಿ ಅವರು. ಸೋನಿಯಾ ಗಾಂಧಿ ಅವರ ಒಂದು ಫಾರ್ಮುಲಾ ಏನಾಗಿದೆ ಅಂತಂದ್ರೆ, ಸಂಧಾನ ಪ್ರಕ್ರಿಯೆಗಳು ನಡೆದಿರೋದ್ರಿಂದ ಈ ರೀತಿಯಾಗಿ ಜನರ ಮುಂದೆ ನಾವು ಒಗ್ಗಟ್ಟಿದೀವಿ ಅನ್ನೋ ತೋರಿಸ್ಕೊಳ್ಬೇಕಾಗಿತ್ತು. ಅದು ಈ ಉಪಹಾರ ಕೂಟಗಳ ಮೂಲಕ ನಡೆದಿದೆ. ಎಲ್ಲೋ ಒಂದು ಕಡೆ ಸಂಧಾನ ಪ್ರಕ್ರಿಯೆಗಳು ಒಂದು ಕಡೆ ನಡೀತಾ ಇದೆ. ಆದರೆ ಎಲ್ಲವೂ ಕೂಡ ಏನು ನಡೆದಂಗೆ ಇವಾಗ CM ಕುರ್ಚಿ ಅಂತಂದ್ರೆ, ನಾವು ಮೊದಲೇ ಹೇಳಿದ್ವಿ, ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರ ಅಷ್ಟು ಸಲೀಸಾಗಿ ತಮ್ಮ ಸ್ಥಾನವನ್ನು ಬಿಟ್ಕೊಡೋದಿಲ್ಲ. DK ಶಿವಕುಮಾರ್ ಅವರು ಆದಷ್ಟು ಪ್ರಯಾಸ ಪಟ್ಟರು ಕೂಡ ಅದು ದಕ್ಕಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ ಅಂತ ಹೇಳಿರ್ತಾ ಇತ್ತು. ಅದೇ ರೀತಿ ಪ್ರಕ್ರಿಯೆ ನಡೀತಾ ಇದೆ ಸರ್. ಇನ್ನೊಂದ್ ಕಡೆ CM ಸಿದ್ದರಾಮಯ್ಯನವರು ಬಿಟ್ಕೊಡೋದೇ ಇರೋದಕ್ಕೆ ಕಾರಣ ಇದು ಆಗಿರ್ಬೋದಾ? ಅಂದ್ರೆ ದೇವರಾಜ ಅರಸು ಅವರು 2 ಟರ್ಮ್ ಮುಖ್ಯಮಂತ್ರಿ ಆಗ್ತಾರೆ. 1972ರಿಂದ ಡಿಸೆಂಬರ್ 31ರಿಂದ 1977ರವರೆಗೂ ಫಸ್ಟ್ ಟರ್ಮ್ ನಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಸೆಕೆಂಡ್ ಟರ್ಮ್ ನಲ್ಲಿ 1978ರಿಂದ 1980ರವರೆಗೂ ಅವ್ರು ಮುಖ್ಯಮಂತ್ರಿ ಆಗಿರ್ತಾರೆ. ಅಂದ್ರೆ 2 ಟರ್ಮ್ ಅಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ದೇವರಾಜ ಅರಸು ಅವರ ಈ ಒಂದು ದಾಖಲೆಯನ್ನು ಮುರಿಯೋದಕ್ಕೆ ಈ ರೀತಿಯ ಅರಸಾಹಸವನ್ನು ಏನಾದ್ರು ಮುಖ್ಯಮಂತ್ರಿಗಳು ಅದಕ್ಕೋಸ್ಕರ ಪಟ್ಟಿಡಿದು ಕುತ್ಕೊಂಡವರ ಇಲ್ಲಿ ಅಂತ ಹೇಳಿ ನೋಡಿ. ಸಿದ್ದರಾಮಯ್ಯ ಅವರ ಹಿನ್ನೆಲೆಯನ್ನೇನು ನೋಡ್ಕೊಂಬಂದ್ರೆ, ಅವರು ಸಮುದಾಯ, ಕುರುಬ ಸಮುದಾಯವೇನೇ ಇದೆ, ಅದು ಅವರ ಮುಖ್ಯಮಂತ್ರಿ ಆದ ನಂತರವಾಗಿ ಅದು ಒಂದು ಅಂತ ಪ್ರಚಲಿತಕ್ಕೆ ಅಂದ್ರೆ ಒಂದು ಶಕ್ತಿ ಬಂತಲ್ಲಿ. ನಮ್ಮ ಸಮುದಾಯದವರೊಬ್ರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ. ಅದು ಯಾವುದು ಹಿಂದೆ ಇರಲಿಲ್ಲ. ಹಿಂದುಳಿದ ವರ್ಗವನ್ನ ಒಂದು ಗಟ್ಟಿ ನಾಯಕತ್ವ ಒಂದು ಬೇಕಾಗಿತ್ತು ಕಾಂಗ್ರೆಸ್ಗೆ. ಅದು ಸಿದ್ದರಾಮಯ್ಯ ಅವರು ತಂದು ಕೊಟ್ರು ಅಂದ್ರೆ ಅದು ಅತಿಶಕ್ತಿ ಅಲ್ಲ. ನೀವು ಸಿದ್ದರಾಮಯ್ಯ ಅವರು ಯಾಕೆ ಮುಖ್ಯಮಂತ್ರಿ ಆದ್ರು ಆಗಿನ ಕಾಲದಲ್ಲಿ ಅಂತಂದ್ರೆ, ಏನು ಅಲ್ಲಿ ಆವಾಗ ರಮೇಶ್ ಅವರು ಸೋತಿದ್ರು. ಶಾಸಕರು ಅತ್ಯಂತ ತುಂಬಾ ಒಲವು, ಅಂದ್ರೆ ಹಿಂದುಳಿದ ವರ್ಗದಿಂದ ಬಂದಂತ ಶಾಸಕರು ಹೆಚ್ಚಾಗಿದ್ರು. ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅವತ್ತು ಕೂಡ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರ ಪರ ಒಲವು ಜಾಸ್ತಿ ಇದ್ದಿದ್ರಿಂದ ಅವರು ಚುನಾವಣೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡು ಅಷ್ಟು ಸ್ಥಾನ ಬರೋದಕ್ಕೆ ಅವ್ರಿಗೆ ಸಾಧ್ಯವಾಯಿತು ಅಂತ ಆದಾಗ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಹೈಕಮಾಂಡ್
ಒಪ್ಕೊಂತು. ಅಂದ್ರೆ ಸಿದ್ದರಾಮಯ್ಯನವ್ರದ್ದು ಶ್ರಮ ಇತ್ತಲ್ಲ ಸರ್ ಅಲ್ಲಿ ಖಂಡಿತವಾಗಿ. ಯಾಕಂದ್ರೆ ಬಳ್ಳಾರಿ ಪಾದಯಾತ್ರೆ ಮಾಡಿದ್ದು, ಆಮೇಲೆ ಅಹಿಂದ ಸಮಾವೇಶ ಮಾಡಿದ್ದು, ಇದೆಲ್ಲವೂ ಕೂಡ ಅವರ ನಾಯಕತ್ವವನ್ನ ಇನ್ನೂ ಜಾಸ್ತಿ ಅದನ್ನ ವಿಸ್ತರಣೆ ಮಾಡ್ತಾ ಅಂತ ಪ್ಲಸ್ ಪಾಯಿಂಟ್ ಆಯ್ತು. ಆದ್ರೂ ಕೂಡ ಕಾಂಗ್ರೆಸ್ ಏತರ ಒಬ್ಬರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ತರ್ತಾರೆ ಅಂತಂದ್ರೆ ಅದ್ ದೊಡ್ಡ ಒಂದು ಸಂಚಲನ ಸೃಷ್ಟಿಸ್ತಾ ಅವಾಗ್ಲೇ. ಅದೆಲ್ಲ ಇತಿಹಾಸದಲ್ಲಿ ಹೋಗಿದೆ. ಅಲ್ಲಿ ಮೂಲ ಕಾಂಗ್ರೆಸ್ಸಿಗರು ಈ ರೀತಿಯ ಮಾತುಗಳು ಬಂತು, ವಲಸೆ ಮೂಲ ಕಾಂಗ್ರೆಸ್ಸಿಗರ ನಡುವೆ ಜಿದ್ದಾಜಿದ್ದಿ ಕೂಡ ಆಗಿತ್ತು. ಎಲ್ಲ ಇತಿಹಾಸ ಪುಟಗಳು ಸೇರಿದೆ. ಆದ್ರೆ ಮುಖ್ಯಮಂತ್ರಿ ನೀವು ಏನ್ ಹೇಳಿದಿರ, ಗಣಿತ ಲೆಕ್ಕಾಚಾರಗಳ ತಗೊಂಡ್ಬಂದಿದ್ರ, ಅದು ಆಗಿನ ಒಂದು ಕ್ರಾಂತಿಕಾರಿ ಬದಲಾವಣೆ. ಏನು ಅವರು ದೇವರಾಜ ಅರಸು ಅವರು ಅವು ಉಳುವವನೇ ಭೂಮಿ ಒಡೆಯ ಅಂತ ಮಾಡಿದ್ರು, ಅದು ಕೂಡ ತುಂಬಾ ತುಂಬಾ ಒಂದು ಪರಿಣಾಮ ಬೀರುತ್ತು. ಈಗ್ಲೂ ಕೂಡ ಅದೆಷ್ಟೋ ಜನ ಹಿಂದುಳಿದ ವರ್ಗದಲ್ಲಿ ಭೂಮಿ ಒಡೆಯರಾಗಿದ್ದಾರೆ. ಅವರೆಲ್ಲ ಅದಕ್ಕೆ ಕಾರಣ ದೇವರಾಜ ಅರಸು ಅವರು ಖಂಡಿತವಾಗ್ಲೂ ಅವಾಗಿದ್ದಾರೆ. ಆದ್ರೂ ಕೂಡ ಸಿದ್ದರಾಮಯ್ಯ ಅವರು ಕೂಡ ಈಗ ಬಿಂಬಿತವಾಗಿರೋದ್ರಿಂದ ಅಹಿಂದ ನಾಯಕ, ಅವ್ರ ಹಿಂದೆ ಇರ್ತಕ್ಕಂತಹ ಬಲ ಎಲ್ಲ ಹಿಂದುಳಿದ ವರ್ಗಗಳ ಮುಖಂಡರುಗಳು ಎಲ್ಲರೂ ಕೂಡ ಅವ್ರನ್ನ ಬೆಂಬಲಿಸ್ತಾರೆ. ಅದೇ ರೀತಿ ಇನ್ನೊಂದು ರೀತಿ ನೀವು ನೋಡ್ಕೊಂಬಂದ್ರೆ ಆ ಭಾಗದ ಜನ ನೀವು ಎಲ್ಲ ಇಡೀ ನಮ್ಮ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಎಲ್ಲ ಉತ್ತರ ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕ ಈ ಕಡೆ ಭಾಗ ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಅಲ್ಲಿ ಅವ್ರಿಗೆ ಯಾವುದೇ ರೀತಿಯಲ್ಲಿ ನೋಡಿ, ನೀವು ಇವಾಗ ಕಾಂಗ್ರೆಸ್ನಲ್ಲಿ ಆದ ಬೆಳವಣಿಗೆಗಳು ನೋಡಿ, ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಕೈ ಬಲ ಜಾಸ್ತಿ ಆಗ್ತಾ ಇದೆ, ಅವರ ಸಂಖ್ಯೆ ಜಾಸ್ತಿ ಆಗ್ತಿದೆ. ದಿಢೀರನೆ ಒಂದು ಅವರ ಪರ ಅಲೆಗಳು ಸ್ಟಾರ್ಟ್ ಆಯ್ತು. ನೀವ್ ಹೇಳ್ಬೇಕು, ಅಲ್ಲಿ ಹೆಣ್ಣು ಮಕ್ಕಳುಗಳು ಎಲ್ಲ ತುಂಬಾ ಚೆನ್ನಾಗಿ ಒಂದು ಬ್ಯಾಲೆನ್ಸಿಂಗ್ ಆಗಿ ಬಂತು. ಸಿದ್ದರಾಮಯ್ಯ ಯಾರದೇ ಕಾರಣಕ್ಕೂ ಬದಲಾವಣೆ ಆಗ್ಬಾರ್ದು ಅನ್ನೋ ಕೂಗು ಜೋರಾಗಿ ಕೇಳಬಂತು. ಅದು ಹೈಕಮಾಂಡ್ ನಲ್ಲೂ ಇದೆ. ಹೈಕಮಾಂಡ್ ನಲ್ಲಿ ಇವಾಗ 3 ಮೇನ್ ಪಿಲ್ಲರ್ಸ್ ಇದಾರೆ ಸರ್. ಮೇನ್ ಪಿಲ್ಲರ್ಸ್ ಎಲ್ಲಾರ್ಗೂ ಗೊತ್ತಿರುತ್ತೆ. ಸರ್ ಹೈಕಮಾಂಡ್ ನಲ್ಲಿ ಮೇನ್ ಪಿಲ್ಲರ್ಸ್ ಅಂದ್ರೆ ನೋಡಿ, ಒಂದು ಸೋನಿಯಾ ಗಾಂಧಿ ಅವರು, ನೆಕ್ಸ್ಟ್ ಕಮ್ಸ್ ರಾಹುಲ್ ಗಾಂಧಿ, ನೆಕ್ಸ್ಟ್ ಕಮ್ಸ್ ಖರ್ಗೆ ಅಲ್ವಾ. ಈ ಮೂರದಲ್ಲಿ 2 in 1 ಆಗಲ್ಲ ಸರ್. ಈ ಮೂರಲ್ಲಿ ಒಲವು ಯಾರಿಗೆ ಸರ್ ಜಾಸ್ತಿ? ಡಿ ಕೆ ಮೇಲೆ ನೋಡಿ, ಈ 3 ಜನರಲ್ಲಿ ಯಾರಿಗೆ ಒಲವು ಜಾಸ್ತಿ? ನಿಮ್ ತರಾನೇ ಒಂದು ನಿಮ್ಗೆ ಕ್ಯಾಲ್ಕುಲೇಷನ್ ಕೊಡ್ತೀನಿ, ನಿಮ್ಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಕ್ಯಾಲ್ಕುಲೇಷನ್ ಕೊಡ್ತೀವಿ ನೋಡಿ. 3 into 1 ಮಾಡ್ತೀರಾ? ಯಾರು ಬಲ ಅಂತ ತೋರಿಸ್ತೀರಾ? ಇಲ್ಲ, ಆಗಲ್ಲ. ನೀವು ನಮಗೆ ಬರ್ತಕ್ಕಂತ ಮಾಹಿತಿ ಪ್ರಕಾರ ನೋಡಿದ್ರೆ ಸೋನಿಯಾ ಗಾಂಧಿ ಅವರು ಬಹಳವಾಗಿ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ನಿಂತಿದ್ದಾರೆ. ತಿಹಾರ್ ಜೈಲ್ಗೆ ಹೋದಾಗ್ಲೂ ಅವ್ರು ವಿಸಿಟ್ ಖಂಡಿತವಾಗ್ಲು ನೋಡಿ, ಕಾಂಗ್ರೆಸ್ ಯಾವ್ದ ಸ್ಥಿತಿಯಲ್ಲಿ ಇದ್ದು ಕೂಡ, ಎಂತಹ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ಅಳುಕಿಲ್ಲದೆ, ಯಾವುದೇ ರೀತಿ ಹಿಂಜರಿಕೆ ಇಲ್ಲದೆ ಸದಾ ಮುನ್ನುಗ್ಗುವಂತಹ ಒಂದು ವ್ಯಕ್ತಿತ್ವ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅವ್ರಿಗಿದೆ. ನೀವು ರಾಹುಲ್ ಗಾಂಧಿ ಕಡೆಗೆ ಬಂದ್ರೆ ಅವರು ಸಿದ್ದರಾಮಯ್ಯ ಕಡೆ ಇದ್ದಾರೆ. ಸರ್ ಇದೆಲ್ಲ ಏನೇ ಇದ್ರು ಸರ್, ಈಗ ತಾವ್ ಹೇಳಿದಾಗ ಹೈಕಮಾಂಡ್ ಮಟ್ಟದಲ್ಲಿ ಈ ರೀತಿ ರಾಹುಲ್ ಕಡೆ ಅಥವಾ ಡಿ ಕೆ ಕಡೆ ಈ ರೀತಿಯ ನಾಯಕರುಗಳಲ್ಲಿ ಒಲವು ಇದ್ರು ಕೂಡ, ನೀವು ಆಗ್ಲೇ ವಿವರಣೆ ಕೊಟ್ರಿ, ಅಹಿಂದ ಮತಗಳಿದೆಯಲ್ಲ ಅದು ದೊಡ್ಡ ಶಕ್ತಿನ ಇವ್ರಿಗೆ ಸಿಎಂ ಸಿದ್ದರಾಮಯ್ಯನವ್ರಿಗೆ ಅಹಿಂದ ಮತಗಳೇ ಆ ಒಂದು ವೋಟ್ ಬ್ಯಾಂಕ್ ದೊಡ್ಡ ಶಕ್ತಿ. ಹಂಗಾಗಿ ಅವರನ್ನ ಅಲುಗಾಡಿಸೋದಕ್ಕೆ ಹೈಕಮಾಂಡ್ ಕೈಲಿಂದಲೂ ಅವರು ಕೂಡ ಮೀನಾಮೇಷ ಎಣಿಸೋದಕ್ಕೆ ಇದೇ ಒಂದು ಕಾರಣ ಆಗಿರ್ಬೋದು. ಖಂಡಿತವಲ್ಲ ನೋಡಿ, ನೀವು ಈಗ ಜಾತಿ ಸಮೀಕ್ಷೆ ಆಗಿದೆ ನಮ್ಮ ರಾಜ್ಯದಲ್ಲಿ, ಜಾತಿ ಸಮೀಕ್ಷೆ ಮಾಡಿದ್ದಾರೆ. ಅದು ಅಂಕಿ ಅಂಶಗಳು ಇನ್ನು ಸದ್ಯದಲ್ಲೇ ಏನು ಆಗುತ್ತೆ, ಎಲ್ಲ ಬರುತ್ತೆ. ಅವಾಗ ನೀವು ನೋಡಿ ಯಾವ ರೀತಿ ಪರಿಸ್ಥಿತಿಗಳು ಉಂಟಾಗತ್ತೆ, ಏನಾಗುತ್ತೆ. ಇನ್ನ ಇದು ಯಾವುದೇ ರೀತಿಯಲ್ಲೂ ಕೂಡ ನೀವು ಸಿಎಂ ಸ್ಥಾನ, ನಾಯಕತ್ವ ಬದಲಾವಣೆ ಅವೆಲ್ಲ ಇನ್ನ ಮುಗಿದಿಲ್ಲ, ನಡೀತಾ ಇರುತ್ತೆ. ಆದರೆ ಸದ್ಯದ ಮಟ್ಟಿಗೆ ಒಂದು ಸೀಸ್ ಫೈರ್ ಅಂತಾರಲ್ಲ, ಸದ್ಯದ ಮಟ್ಟಿಗೆ ಒಂದು ಶಾಂತ ಮಾಡಬೇಕಾಗಿತ್ತು, ಅವ್ರಿಗೂ ಮನವೊಲಿಸ್ಬೇಕಾಗಿತ್ತು, ಕದನ ವಿರಾಮ. ನಾವು ಅವಾಗ್ಲೇ ಹೇಳಿದ್ವಿ ಡಿ ಕೆ ಶಿವಕುಮಾರ್ ತಾಳ್ಮೆಯಿಂದಿರಿ, ನಿಮ್ಗೆ ಅಧಿಕಾರ ಬರುತ್ತೆ ಅಂತ. ಅದೇ ರೀತಿ ತಾಳ್ಮೆಯಿಂದ ಹೋಗ್ತಾ ಇದೆ. ಸಂಕ್ರಾಂತಿ ಬರುತ್ತೆ ಸ್ವಾಮಿ, ಸಂಕ್ರಾಂತಿ ಬಂದ್ಮೇಲೆ ಇನ್ನ ಒಂದಷ್ಟು ಬೆಳವಣಿಗೆಗಳು ನಡೆಯುತ್ತೆ, ಅವಾಗ ಇನ್ನಷ್ಟು ನಾವು ಹೇಳೋಣ. ಒಟ್ಟಾರೆ ಸರ್, ಡಿ ಕೆ ಸಿಎಂ ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ್ದಾಗಿತ್ತು. ಮಾಡ್ತಾರೆ. ಇನ್ನು ಅಷ್ಟು ಸುಲಭವಾಗಿ ಮತ್ತೊಂದ್ ಕಡೆ ನೀವೇ ವಿಶ್ಲೇಷಣೆ ಮಾಡಿದಾಗೆ ಅಷ್ಟು ಸುಲಭವಾಗಿ ಸಿಎಂ ಸ್ಥಾನವನ್ನ ಬಿಟ್ಟು ಕೊಡೋದಕ್ಕೆ ಒಪ್ಕೊಳ್ಳೋದಂತ ಒಬ್ಬ ನಾಯಕ ಹೈಕಮಾಂಡ್ ಕೂಡ ಗೊತ್ತಿದೆ, ಹೈಕಮಾಂಡ್ ಅವ್ರಿಗೂ ಗೊತ್ತಿದೆ. ಸಿಎಂ ಸ್ಥಾನಕ್ಕೆ, ಸಿದ್ದರಾಮಯ್ಯನವ್ರ ಸ್ಥಾನಕ್ಕೆ ಕುರ್ಚಿಗೆ ಏನಾದ್ರೂ ನಾವು ಕೈ ಇಟ್ರೆ ಬಹಳ ದೊಡ್ಡ ರೀತಿಯಲ್ಲಿ ಒಂದು ಕಾಂಗ್ರೆಸ್ ಒಂದು ಡ್ಯಾಮೇಜ್ ಆಗುತ್ತೆ. ಹೌದು. ಮಗದೊಂದು ಕಡೆ ಅಷ್ಟೇ ಹೈಕಮಾಂಡ್ ಅವರಿಗೆ ಗೊತ್ತಿರುವಂತದ್ದು, ಡಿ ಕೆ ಶಿವಕುಮಾರ್ ಅವ್ರನ್ನು ಕೂಡ ಬಿಟ್ಟು ನಾವು ಇರೋದಕ್ಕಾಗೋದಿಲ್ಲ. ಸೊ ಇದೆಲ್ಲವನ್ನು ಒಂದು ಬ್ಯಾಲೆನ್ಸ್ ರೀತಿಯಲ್ಲಿ ಹಿಂಗೆ ತೆಗೆದುಕೊಂಡು ಎಷ್ಟು ದಿನಗಳವರೆಗೂ ಹೋಗ್ಬೋದು, ಯಾವಾಗ ನಿರೀಕ್ಷೆ ಮಾಡ್ಬೋದು ಕಡೆದಾಗಿ ಹೇಳಿದ್ರೆ ಸರ್, ಹೇಳೋದಾದ್ರೆ ಸರ್? ನೋಡಿ, ನೀವು ಯಾವುದೇ ಒಂದು ನಾವು ಈ ಪಕ್ಷದ ಒಂದು ಬಿಟ್ಟು ನಾವು ಮಾತಾಡಕ್ ಹೋದ್ರೆ, ನೀವು ಯಾವುದೇ ಒಂದು ಕೆಲಸ ತಗೊಳ್ಳಿ, ಆ ದಿನ
ಆ ಗಳಿಗೆ ಆ ಮುಹೂರ್ತದಲ್ಲಿ ಮುಗ್ದೋಗ್ಬಿಡ್ಬೇಕು. ಒಂದ್ಸಲಿ ಅದು ಡಿಲೇ ಆಯ್ತು ಅಂತಂದ್ರೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಇವಾಗ ಆಲ್ರೆಡಿ ಆಗೋಗಿದೆ ಅಂತ ಹೇಳ್ತೀವಿ. ಖಂಡಿತವಾಗ್ಲು ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಅವ್ರನ್ನ ಸದ್ಯದ ಮಟ್ಟಿಗೆ ಅಲುಗಾಡಿಸಕ್ ಆಗೋದಿಲ್ಲ. ನಾಯಕತ್ವ ಬದಲಾವಣೆ ವಿವಾದ ಸದ್ಯಕ್ಕೆ ಮುಗಿಯದ ಪ್ರಸನ ಅಂದಕ್ಕಿಂತ ಇನ್ನು 3-4 ತಿಂಗಳು ಅದು ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟ ಆಗಿತ್ತು ನಮ್ಮ ಸೀನಿಯರ್ ಆದಂತ ರಾಮಚಂದ್ರ ಸರ್ ನೀಡಿದಂತ ರಾಜಕೀಯದ ವಿಶ್ಲೇಷಣೆ. ಅಂದ್ರೆ ನಮ್ಮ ಸೀನಿಯರ್ ಹೇಳ್ತಾ ಇರೋ ಹಾಗೆ ಸದ್ಯಕ್ಕೆ ಈ ಒಂದು ಪ್ರಹಸನ ಸದ್ಯಕ್ಕೆ ಮುಗಿಯುವಂತೆ ಕಾಣ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯನವರ ಕುರ್ಚಿಗೆ ಕೈ ಹಾಕೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಹಾಗೆಯೇ ಡಿ.ಕೆ. ಶಿವಕುಮಾರ್ ಅವ್ರನ್ನ ಬಿಟ್ಟಿಯೂ ಕೂಡ ಹೈಕಮಾಂಡ್ ಸುಮ್ಮನೆ ಇರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿಲ್ಲ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು? ಸಿಎಂ ಸಿದ್ದರಾಮಯ್ಯನವರೇ ಏನು 5 ವರ್ಷಗಳ ಪೂರ್ಣಾವಧಿ ಪೂರ್ಣಗೊಳಿಸ್ತಾರ ಅಥವಾ ಮುಖ್ಯಮಂತ್ರಿ ಆಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅದೃಷ್ಟ ಒಲಿದು ಬರುತ್ತೆ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಇದು ಸಮಸ್ತ ಕನ್ನಡಿಗರ ಧ್ವನಿ.